ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು. ಸುಮಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಚಪಾತಿ ಒಗ್ಗರಣೆ ಹಾಕ್ಬೇಕು ಅಂದ್ಕೊಂಡೇನಿ. ಅದಕ್ಕೆ ಏನೇನು ರೆಡಿ ಮಾಡ್ಕೊಂಡೇನಿ ಅಂತೇಳಿ ತೋರಿಸ್ತೇನೆ ಬರ್ರಿ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್. ಈಗ ಬರ್ರಿ. ಈಗ ಅಂದ್ರೆ ಬೆಳಗ್ಗೆ ಚಪಾತಿ ಮಾಡಿದ್ವು ಭಾಳ ಉಳ್ದಿದ್ವ, ಅದಕ್ಕೆ ಇನ್ನು 1-2 ಇದ್ರೆ ಹೋಲ್ಬಿಡ ಅಂತಿದ್ವಿ. ಭಯಂಕರ ಒಂದು 10-12 ಚಪಾತಿ ಉಳಿದ್ಬಿಟ್ಟವು. ಅದ್ರ ಸಲುವಾಗಿ ಮತ್ತು ಅವನ್ನೇನು ಮಾಡೋದು, ಒಗ್ಗರಣೆ ಹಾಕಿಬಿಟ್ರಾಯ್ತು. ತಂಗಳ ಚಪಾತಿ ತಿನ್ನಕ್ಕೂ ಸರಿ ಅನ್ಸಂಗಿಲ್ಲ, ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಆಕತಿ ಅಂತಂದು ಹೇಳಿ ಇವನ್ನ ಮಾಡ್ಬೇಕು ಅಂದ್ಕೊಂಡೇನಿ. ಅದಕ್ಕೆ ಇವನ್ನೆಲ್ಲ ಅವಷ್ಟು ಚಪಾತಿ ಸಣ್ಣಗೆ ತುಂಡು ಮಾಡಿ ಇಟ್ಟೇನಿ. ಅದಕ್ಕೆ 1-2 ಉಳ್ಳಾಗಡ್ಡಿ ಹೆಚ್ಚಿಟ್ಟೇನಿ, ಒಂದು 3-4 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡೇನಿ, ಆಮೇಲೆ ಕರಿಬೇವು ಇಟ್ಕೊಂಡೇನಿ. ಆನಂತರ 1-2 ಟೊಮೆಟೊ ಹೆಚ್ಚಿಟ್ಟೇನಿ, ಒಂದು ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಟೇನಿ. ಆನಂತರ ಒಗ್ಗರಣೆಗೆ ಒಂದು ಸ್ವಲ್ಪ ಶೇಂಗಾ ಕಾಳು ಇಟ್ಕೊಂಡೇನಿ. ಒಳ್ಳೆ ಎಣ್ಣೆ, ಒಗ್ಗರಣೆಗೆ ಒಳ್ಳೆ ಎಣ್ಣೆ, ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕು. ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಭಾಳ ರುಚಿ ಆಕತಿ. ಎಣ್ಣೆ ಜಾಸ್ತಿ ಹಾಕಿ ಸ್ವಲ್ಪ ಎಲ್ಲ ಒಗ್ಗರಣೆ ಹಾಕಿ ನೀರು ಕುದ್ದಿಂದ ಇದನ್ನು ಹಾಕ್ಬೇಕು, ಅಂದ್ರೆ ಚಲೋ ಆಕತಿ. ಮೊದಲಿಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಸಾಸಿವೆ ಜೀರಿಗೆ ಹಾಕಿ, ಆಮೇಲೆ ಶೇಂಗಾ ಚಲೋ ಹೊತ್ನಂಗೆ ಫ್ರೈ ಮಾಡಿ ಅದ್ರಾಗ ಬಿಡ್ತೇನೆ, ತೆಗಿಯಂಗಿಲ್ಲ. ಫ್ರೈ ಮಾಡಿ ಆನಂತರ ಹಸಿಮೆಣಸಿನ್ಕಾಯಿ, ಕರಿಬೇವು, ಉಳ್ಳಾಗಡ್ಡಿ ಒಗ್ಗರಣೆ ಹಾಕಿ, ಟೊಮೆಟೊ ಹಣ್ಣು ಹಾಕಿ, ಆನಂತರ ಅರ್ಶಿನ ಪುಡಿ ಹಾಕಿ, ಅದಕ್ಕೆ ಎಷ್ಟು ರುಚಿಗೆ ಬೇಕು ಅಷ್ಟು ಉಪ್ಪು ಹಾಕಿ, ಒಗ್ಗರಣೆ ಹಾಕಿ ಎಲ್ಲ ಚಲೋ ಹೊತ್ನಂಗೆ ಫ್ರೈ ಮಾಡಿ ಆನಂತರ ಕೊತ್ತಂಬರಿ ಹಾಕ್ತೇನೆ. ಕೊತ್ತಂಬರಿ ಹಾಕಿ ನೀರು ಹಾಕ್ತೇನೆ, ಸ್ವಲ್ಪ ಜಾಸ್ತಿನ ನೀರು ಹಾಕ್ತೇನೆ. ಇದು ಸ್ವಲ್ಪ ಜ್ಯೂಸಿ ಟೈಪೇ ಇರಬೇಕಿದೆ, ಅಂದ್ರೆ ಚಲೋ ಅನಿಸ್ತೈತಿ. ಮ್ಯಾಗಿ ಮಾಡ್ತೀವಲ್ಲ ಹಂಗೆ ಸ್ವಲ್ಪ ಜಾಸ್ತಿ ನೀರು ಹಾಕಿ, ನೀರು ಕುದಿ ಮುಂದೆ ಇವೆಲ್ಲ ಪೀಸ್ ಹಾಕಿ ಒಂದೇ ಕುದಿಸ್ಬಿಡೋದು. ನೀರು ಕುದ್ದಿಂತ ಇವನ್ನ ಹಾಕ್ತೀವಲ್ಲ, ಭಾಳ ಕುದಿಸಂಗಿಲ್ಲ. ಭಾಳ ಕುದಿಸಿದ್ರೆ ಅಂಬ್ಲಿ ಹಂಗೆ ಆಕತ್ತೆ. ಒಂದೇ ಕುದಿಸಿ ತೆಳಗೆ ಎಳಿವಿ ಇದು ಕೊತ್ತಂಬರಿ ಹಾಕಿಬಿಟ್ರೆ ಭಾಳ ಚಲೋ ಆಕೈತೆ. ಅದನ್ನೆಲ್ಲ ರೆಡಿ ಮಾಡಿಂದ ಮತ್ತೆ ತಾಟಿಗೆ ಹಾಕಿ ತೋರಿಸ್ತೇನೆ ಬರ್ರಿ. ನೋಡ್ರಿ ಫ್ರೆಂಡ್ಸ್, ಆಗಳು ತೋರಿಸಿದ್ನೆಲ್ಲ ಚಪಾತಿ ಒಗ್ಗರಣೆ ಈಗ ಈ ಟೈಪ್ ಆಯ್ತು ನೋಡ್ರಿ. ಅದು ಭಾಳ ಚಲೋ ಆಕತಿ. ಇದಕ್ಕೆಲ್ಲ ಶೇಂಗಾ, ಉದ್ದಿನಬೇಳೆ, ಕಡಲೆಬೇಳೆ, ಪುಟ್ನ, ಆಮೇಲೆ ಹಸಿಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿ ಮಾಡಿದ್ರೆ ಭಾಳ ಚಲೋ ಆಕೈತಿ ನೋಡ್ರಿ. ಇದ್ರ ಜೋಡಿ ಚಹಾ ಕುಡ್ಕೊತಾದ್ರೂ ತಿನ್ಬೋದು, ಹಂಗನಾದ್ರೂ ತಿನ್ಬೋದು. ಮ್ಯಾಲೆ ಒಂದು ಸ್ವಲ್ಪ ಬೂಂದಿ ಕಾಳು ಇಲ್ಲ ತಂದ್ರೆ ಖಾರ ಬೂಂದಿ ಇಂಥವು ಹಾಕ್ಕೊಂಡ್ರೂ ಬರ್ತೈತಿ, ಹಂಗೆ ತಿಂದರೂ ಬರ್ತೈತಿ. ಚಪಾತಿ ಉಳಿದ್ರೆ ಏನು ಕೆಡಿಸೋದು ಅಂತಂದು ಹಿಂಗೆ ಮಾಡ್ಕೊಂಡ್ರೆ ಚಲೋ ಆಕತ್ ನೋಡ್ರಿ. ಅಕಸ್ಮಾತ್ ಚಪಾತಿ ಮಾಡಿದಾಗ ಭಾಳ ಉಳ್ದಿದ್ವು ಅಂದ್ರೆ ನಾವು ಹಿಂಗೆ ಮಾಡಿರ್ತೇವೆ, ಚಲೋ ಆಕತ್. ನೀವು ಒಂದ್ಸಲ ಟ್ರೈ ಮಾಡಿರಿ.